ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದೆ. ರತ್ನಪ್ರಭಾ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣನೆಗೆ ಮನವಿಯನ್ನ ಮಾಡಲಾಗಿದೆ. ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿಯ ಸ್ಟೇಟ್ಮೆಂಟ್ ಅನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದೆ. ರತ್ನಪ್ರಭಾ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣನೆಗೆ ಮನವಿಯನ್ನ ಮಾಡಲಾಗಿದೆ. ಕೊಲೆಯಾದ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಜಡ್ಜ್ ಮುಂದೆ ಗೊಂದಲದ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ರತ್ನಪ್ರಭಾ ಸ್ವಾಮಿ ಸಿಮ್ ಮೊಬೈಲ್ ಕಾಲ್ ಬಗ್ಗೆ ದ್ವಂದ್ವ ಹೇಳಿಕೆಯನ್ನ ನೀಡಿದ್ದಾರೆ. ಪೊಲೀಸ್ ತನಿಖೆ ವೇಳೆ ಮೊಬೈಲ್ ನಂಬರ್ ತೋರಿಸಿದ್ರು. ಈಗ ಮೊಬೈಲ್ ನಂಬರ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಜಡ್ಜ್ ಮುಂದೆ. ಹೀಗಾಗಿ ಈ ಸಾಕ್ಷಿಯನ್ನ ಪರಿಗಣಿಸಬೇಡಿ ಅಂತ ಎಸ್ಪಿಪಿ ಅರ್ಜಿಯನ್ನ ಹಾಕಿದ್ದಾರೆ. ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಮನವಿಯನ್ನ ಮಾಡಲಾಗಿದೆ. ಕೋರ್ಟ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ವಿಟ್ನೆಸ್ಗಳಿಗೆ ಎಸ್ಪಿಪಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಿಲ್ಲ. ಕೋರ್ಟ್ ಅನುಮತಿ ನೀಡಿದ್ರಷ್ಟೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕ್ಕಾಗೋದು. ಹಾಗಾಗಿ ಕೋರ್ಟ್ನ ಅನುಮತಿ ಪಡಿಬೇಕಾಗತ್ತೆ. ಎಸ್ಪಿಪಿ ಮನವಿಯನ್ನ ಸೋಮವಾರ ನಿರ್ಧಾರ ಮಾಡಲಿದೆ ಕೋರ್ಟ್. ರೇಣುಕಾಸ್ವಾಮಿ ಸಿಮ್ ಮೊಬೈಲ್ ಹಾಗೂ ಕಾಲ್ಗಳ ಬಗ್ಗೆ ದ್ವಂದ್ವ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ರತ್ನಪ್ರಭಾ. ಪೊಲೀಸ್ ತನಿಖೆಯಲ್ಲೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈಗ ಜಡ್ಜ್ ಮುಂದೆಯೇ ಬೇರೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ. ಹೀಗಾಗಿ ಈಕೆಯನ್ನ ಪರಿಗಣನೆಗೆ ತೆಗೆದುಕೊಳ್ಬಾರ್ದು, ಮತ್ತೆ ಈಕೆಯನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ವಿಭಿನ್ನ ಹೇಳಿಕೆಗಳು. ಪ್ರತಿಕೂಲ ಸಾಕ್ಷಿ ಪರಿಗಣನೆಗೆ ಎಸ್ಪಿಪಿ ಈಗ ಮನವಿಯನ್ನ ಮಾಡ್ತಾ ಇದ್ದಾರೆ. ಈ ಸಾಕ್ಷಿಯನ್ನ ಪರಿಗಣಿಸಬೇಡಿ, ಯಾಕಂದ್ರೆ ಪೊಲೀಸರ ತನಿಖೆಯಲ್ಲಿ ರೇಣುಕಾಸ್ವಾಮಿಯ ಮೊಬೈಲ್ ಕಾಲ್ ಹಾಗೆ ನಂಬರ್ ಬಗ್ಗೆ ರತ್ನಪ್ರಭಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಜಡ್ಜ್ ಮುಂದೆ ಈಗ ಈ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ರತ್ನಪ್ರಭಾ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ರತ್ನಪ್ರಭಾ ಅವರು ಒತ್ತಡಕ್ಕೆ ಒಳಗಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಕೊಳ್ಳುತ್ತೆ. ಯಾಕಂದ್ರೆ ಜಡ್ಜ್ ಮುಂದೆಯೇ ಈಗ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ಜೊತೆಗೆ ವಕೀಲರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗಿರುತ್ತೆ. ಸೊ ಪೊಲೀಸರ ಪ್ರಶ್ನೆಗಳಿಗೂ ಅಥವಾ ವಕೀಲರ ಪ್ರಶ್ನೆಗಳಿಗೂ ಸಹಜವಾಗಿ ವ್ಯತ್ಯಾಸ ಇರೋದ್ರಿಂದ ಆಕೆ ಏನಾದರೂ ಒತ್ತಡಕ್ಕೆ ಒಳಗಾಗಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯ ತಂದೆ ಹಾಗೆ ತಾಯಿಯ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಬಹಳ ಮುಖ್ಯ ಆಗತ್ತೆ. ಸೊ ವಾದ ಪ್ರತಿವಾದ ನಡೆಸಬೇಕಾದಂತಹ ಸಂದರ್ಭದಲ್ಲಿ ರತ್ನಪ್ರಭಾ ಅಥವಾ ಕಾಶಿನಾಥ್ ಅವರು ಏನ್ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ವಕೀಲರು. ಸೊ ಹಾಗಾಗಿ ಈಕೆ ದ್ವಂದ್ವ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದ ಸಹಜವಾಗಿ ಈಗ ಜಡ್ಜ್ ಮುಂದೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದೆ. ಆದ್ರೆ ಪೊಲೀಸರ ತನಿಖೆಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಜಡ್ಜ್ ಮುಂದೆಯೇ ಈಗ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ರತ್ನಪ್ರಭಾ ಅವರು. ಸಾಮಾನ್ಯವಾಗಿ ಅವರು ಒತ್ತಡಕ್ಕೆ ಏನಾದರೂ ಒಳಗಾಗಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರಾ, ಅಥವಾ ಆ ಕೋರ್ಟ್ನ ಆವರಣದಲ್ಲಿ ಏನೇನ್ ವಾದ ಪ್ರತಿವಾದಗಳು ನಡೀತು? ಚೈತ್ರ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟ್ರಯಲ್ ಶುರುವಾಗಿ ಆಲ್ಮೋಸ್ಟ್ 14 ದಿನ ಆಯಿತು. ಇವತ್ತು ಕೂಡ ಅಷ್ಟೇ ರೇಣುಕಾಸ್ವಾಮಿಯವರ ತಂದೆ ತಾಯಿಯನ್ನು ವಿಟ್ನೆಸ್ಗಳಾಗಿ ಮಾಡಿದ್ದಂಥ ಕಾರಣಕ್ಕೋಸ್ಕರ ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೊಂತ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಇವತ್ತು ರೇಣುಕಾಸ್ವಾಮಿಯವರ ತಾಯಿಯನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಯಲು ಬರುತ್ತೆ. ಜೊತೆಗೆ ಈ ಒಂದು ಕೇಸ್ನ ದಿಕ್ಕನ್ನೇ ಬದಲಿಸುವಂಥ ಹೇಳಿಕೆಗಳನ್ನು ರೇಣುಕಾಸ್ವಾಮಿಯವರ ತಾಯಿ ರತ್ನಪ್ರಭಾ ಕೊಟ್ಟಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಪರ ವಕೀಲರು ವಾದ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಪೆಸಿಫಿಕ್ ಪಾಯಿಂಟ್ಗಳನ್ನು ಇಟ್ಕೊಂಡು ವಾದ ಮಾಡೋದಕ್ಕೆ ಮುಂದಾಗ್ತಾರೆ. ಅದರಲ್ಲೂ ಕೂಡ ರೇಣುಕಾಸ್ವಾಮಿಯವರ ತಾಯಿ ಹಿಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ನಲ್ಲಿ ರೇಣುಕಾಸ್ವಾಮಿ ಬಳಕೆ ಮಾಡ್ತಿದ್ದಂತಹ ಮೊಬೈಲ್ ನಂಬರ್ ಇದೇನಾ ಅಂತೇಳಿ ತನಿಖಾಧಿಕಾರಿಗಳು ಕೇಳಿರ್ತಾರೆ. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಬಳಕೆ ಮಾಡ್ತಿದ್ದ ಮೊಬೈಲ್ ನಂಬರ್ ಅದೇ ಅಂತ ಖಚಿತಪಡಿಸ್ತಾರೆ. ಆದರೆ ಅವತ್ತು ತನಿಖಾಧಿಕಾರಿ ಕೇಳ್ತಾರೆ, ನಿಮ್ಮ ಮಗನ ಮೊಬೈಲ್ ನಂಬರ್ ಬಾಯ್ಟ್ ಇದೆಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ನನ್ನ ಮಗನ ಮೊಬೈಲನ್ನು ನಾನು ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ, ಆ ಒಂದು ಮೊಬೈಲನ್ನು ನೋಡ್ಕೊಂಡು ನಾನು ನಂಬರನ್ನು ಹೇಳ್ತಾ ಇದ್ದೀನಿ, ಅದರಿಂದ ಖಚಿತ ಮಾಡ್ತಾ ಇದ್ದೀನಿ ಇದು ನನ್ನ ಮಗನ ಮೊಬೈಲ್ ನಂಬರ್ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳಿರ್ತಾರೆ. ಜೊತೆಗೆ ಅವತ್ತು ರೇಣುಕಾಸ್ವಾಮಿ ಕಿಡ್ನಾಪ್ ಆದಂತಹ ದಿನ ಮಧ್ಯಾಹ್ನ 2:30 ಫೋನ್ ಮಾಡ್ತಾನೆ. ಫೋನ್ ಮಾಡಿದಂಥ ವೇಳೆಯಲ್ಲಿ ತಾಯಿಗೆ ಹೇಳ್ತಾರೆ, ನಾನು ಸ್ನೇಹಿತರ ಜೊತೆಯಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇವತ್ತು ಏನು ಕ್ರಾಸ್ ಎಕ್ಸಾಮಿನೇಷನ್ ಆಗ್ತಿರುವಂಥ ಸಂದರ್ಭದಲ್ಲಿ ಒಂದು ಕಡೆ ಮಗನ ಮೊಬೈಲ್ ನಂಬರ್ ನನಗೆ ಗೊತ್ತಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಆಕೆ ಹೇಳ್ತಾರೆ. ಇನ್ನೊಂದು ಕಡೆ ಅವತ್ತು ಮಗ ಫೋನ್ ಮಾಡಿದಂಥ ವೇಳೆಯಲ್ಲಿ ಏನು ಹೇಳಿದ್ರು,
ಪರ್ಟಿಕ್ಯುಲರ್ ಆದ ಟೈಮ್ ಏನು ಅಂತ ಕೇಳಿದಂಥ ವೇಳೆಯಲ್ಲಿ ಕೂಡ ಅದು ನನಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗ್ತಿಲ್ಲ, ಜೊತೆಗೆ ಅವತ್ತು ನನ್ನ ಮಗ ಏನು ಹೇಳ್ದ ಅನ್ನುವಂಥದ್ದು ಕೂಡ ನನಗೆ ಕನ್ಫ್ಯೂಷನ್ ಆಗ್ತಿದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈ ಎರಡು ಸ್ಟೇಟ್ಮೆಂಟ್ಗಳ ಜೊತೆಗೆ ಇನ್ನೊಂದೇನು ಅಂತಂದರೆ, ರೇಣುಕಾಸ್ವಾಮಿ ಕೊಲೆ ಆಗ್ತಾನೆ, ಬಾಡಿ ಸಿಗುತ್ತೆ, ಬಾಡಿ ಸಿಕ್ಕದ ಅಂತ ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆ ಅಂತ ಕರ್ಕೊಂಡು ಹೋಗಿರ್ತಾರೆ. ಆ ಟೈಮ್ನಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಹೋಗ್ಬಿಟ್ಟು ಇದು ನನ್ನ ಮಗನೇ ಅಂತೇಳಿ ಕನ್ಫೆಸ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಅವತ್ತು ಪೊಲೀಸರು ಈ ಒಂದು ಕೊಲೆಗೆ ಬಳಸಿದಂಥ ವೆಪನನ್ನು ನಾನು ಕೊಟ್ಟರು ಅಂತವಂಥದ್ದನ್ನು ಕೂಡ ಆಕೆ ಸ್ಟೇಟ್ಮೆಂಟ್ನ ಸಂದರ್ಭದಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ಇನ್ನೂ ಕೂಡ ಬಾಡಿ ಸಿಕ್ಕಿರುತ್ತೆ, ಅದು ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ ಆಗಿರಲ್ಲ, ಆದರೆ ಹೆಂಗೆ ಇವರು ವೆಪನನ್ನು ಇವರು ರಿಕವರಿ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಅನುಮಾನಗಳು ಕ್ರಿಯೇಟ್ ಆಗುತ್ತೆ. ಇದಕ್ಕೂ ಕೂಡ ಅಷ್ಟೇ ಅವತ್ತು ರೇಣುಕಾಸ್ವಾಮಿ ತಾಯಿ ಕೊಟ್ಟಂಥ ಹೇಳಿಕೆ ಮತ್ತು ಇವತ್ತು ಜಡ್ಜ್ನ ಮುಂದೆ ಕೊಟ್ಟಂಥ ಹೇಳಿಕೆ ಎರಡೂ ಕೂಡ ಅಷ್ಟೇ ವಿರುದ್ಧವಾಗಿರುತ್ತವೆ. ಈ ಒಂದು ಕಾರಣಕ್ಕೋಸ್ಕರ SP ಪ್ರಸನ್ನ ಕುಮಾರ್ ಅವರು ಒಂದು ಹಾಸ್ಟೆಲ್ ವಿಟ್ನೆಸ್ ಅಂತ ಕನ್ಸಿಡರ್ ಮಾಡಿ ಅಂತೇಳಿ ಈಗಾಗಲೇ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಜಡ್ಜ್ ಕೂಡ ಅಷ್ಟೇ ಅರ್ಜಿಯನ್ನು ನಾನು ಸೋಮವಾರ ಹೇಳ್ತೀನಿ, ಆ ಅರ್ಜಿಯ ವಿಚಾರಣೆನ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲಿ ಹಾಸ್ಟೆಲ್ ವಿಟ್ನೆಸ್ ಅಂದರೆ ಏನು ಅಂತಂದಾಗ ತನಿಖಾಧಿಕಾರಿಗಳ ಮುಂದೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಇದಾಂತ ಬಳಿಕ ಸಾಕ್ಷಿಯನ್ನು ಕೋರ್ಟ್ನಲ್ಲಿ ಹೋಗಿ ಕಟಕಟೆಯಲ್ಲಿ ನಿಂತ್ಕೊಂಡು ಹೇಳುವಂಥ ಸಂದರ್ಭದಲ್ಲಿ ಬೇರೊಂದು ಹೇಳಿಕೆಯನ್ನು ಕೊಟ್ಟಂತಹ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಹಾಸ್ಟೆಲ್ ವಿಟ್ನೆಸ್ ಅಂತ ಹೇಳ್ತಾರೆ. ಈ ಒಂದು ವಿಟ್ನೆಸ್ಸನ್ನು ಪರಿಗಣನೆ ಮಾಡಬೇಡಿ, ಯಾಕಂದರೆ ಈ ಕೊಲೆ ಪ್ರಕರಣದ ಇದುವರೆಗೂ 272 ಜನ ಸಾಕ್ಷಿಗಳಿದ್ದಾರೆ. ಆ ಒಂದು ಸಾಕ್ಷಿಗಳ ಪೈಕಿ ರೇಣುಕಾಸ್ವಾಮಿಯವರ ತಾಯಿಯ ಹೇಳಿಕೆಯನ್ನು ನೀವು ಕೋರ್ಟ್ ಕನ್ಸಿಡರೇ ಮಾಡಬೇಡಿ ಅಂತೇಳಿ ಆ ಪಿಟಿಷನನ್ನು ಕೂಡ ಫೈಲ್ ಮಾಡಿದರೆ ಬಹುತೇಕ ಸೋಮವಾರ ಅರ್ಜಿ ವಿಚಾರಣೆ ಆಗುತ್ತಿದ್ದು. ಒಂದು ವೇಳೆ ಏನಾದರೂ ಕೋರ್ಟು ಇಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬಹುದು ಅಂತ SPPಗೆ ಏನಾದರೂ ಒಂದು ರೀತಿ ಅವಕಾಶಕ್ಕೆ ಕೊಡ್ತಾರಾ ಅಥವಾ ಕ್ರಾಸ್ ಎಕ್ಸಾಮಿನೇಷನ್ನೇ ಬೇಡ, ಈ ಒಂದು ಸಾಕ್ಷಿಯನ್ನು ಕನ್ಸಿಡರ್ ಮಾಡೋದೇ ಬೇಡ ಅನ್ನೋಂಥ ನಿರ್ಧಾರಕ್ಕೂ ಕೂಡ ಅಷ್ಟೇ ಜಡ್ಜ್ ಬರ್ತಾರ ಅನ್ನುವಂಥದ್ದು ಸೋಮವಾರ ಗೊತ್ತಾಗಲಿದೆ. ಚೈತ್ರ, ಓಕೆ, ಇವತ್ತೇನೋ ಕೋರ್ಟ್ನಲ್ಲಿ ರತ್ನಪ್ರಭಾ ಅವರು ದ್ವಂದ್ವ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದರೆ ಅವರ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಅವರು ಕರೆಕ್ಟ್ ಆದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಾ? ಅವರು ಕೂಡ ದ್ವಂದ್ವ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಾ? ಸೊ ಹಾಗಾಗಿ ಏನಾದರೂ ಅಲ್ಲಿ ರತ್ನಪ್ರಭಾ ಅವರು ಇವಾಗ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪರ್ಮಿಷನ್ ಕೊಟ್ಟರು ಕೊಡಬಹುದಾ ಅಥವಾ ಕೊಡದೇನೂ ಇರಬಹುದಾ? ಹಾಗೆ ಬೇಕಾದ್ರೆ ಎಕ್ಸಾಮಿನೇಷನ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬಹುದಾ ಮಂಜುನಾಥ್? ಚೈತ್ರ, ಇಲ್ಲಿ ಯಾವುದೇ ಪ್ರಾಸಿಕ್ಯೂಷನ್ ಆಗಿರ್ಬೋದು, ಯಾಕಂದರೆ ಇಲ್ಲಿ ತನಿಖಾಧಿಕಾರಿಗಳು ಏನೆಲ್ಲ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ ಅದನ್ನೇ ಪ್ರಾಸಿಕ್ಯೂಷನ್ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಅದರಂತೆ ಬಹುತೇಕ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಯಾವುದೇ ಸಾಕ್ಷಿಗಳನ್ನು ಕೂಡ ಅಷ್ಟೇ ಕ್ರಾಸ್ ಮಾಡೋದಿಲ್ಲ. ಯಾಕಂದರೆ ಪ್ರಾಸಿಕ್ಯೂಷನನ್ನು ನೇಮಕ ಮಾಡುವಂಥದ್ದು ತನಿಖಾಧಿಕಾರಿಗಳ ಸಮ್ಮುಖದಲ್ಲಿ ಇಂಥವ್ರು ಪ್ರಾಸಿಕ್ಯೂಷನನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಅವರು ಇನ್ವೆಸ್ಟಿಗೇಷನ್ ಮಾಡಿರುವಂಥ ತನಿಖಾಧಿಕಾರಿಗಳಿಗೆ ಸಾಕ್ಷಿಗಳ ಮೇಲೆ ನಂಬಿಕೆ ಇರುತ್ತೆ, ಅವ್ರನ್ನ ಪ್ರಾಸಿಕ್ಯೂಷನ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥ ಅಗತ್ಯತೆ ಇರೋದಿಲ್ಲ. ಆದರೆ ರೇರ್ ಆಫ್ ರೇರ್ ಕೇಸಲ್ಲಿ ಮಾತ್ರ ಈ ರೀತಿಯಾದಂಥ ಒಂದಷ್ಟು ಬದಲಾವಣೆಗಳಾಗುವಂಥದ್ದು. ಅಂದರೆ ತನಿಖಾಧಿಕಾರಿಗಳ ಮುಂದೆ ಒಂದು ರೀತಿಯಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅನ್ನೋದನ್ನ ಕೋರ್ಟ್ಗೆ ಹೋದಂಥ ವೇಳೆಯಲ್ಲಿ ಸಾಕ್ಷಿ ನುಡಿಯುವಂಥ ಸಂದರ್ಭದಲ್ಲಿ ಬೇರೆ ರೀತಿಯಂಥ ಸ್ಟೇಟ್ಮೆಂಟನ್ನು ಕೊಡುವಂಥದ್ದು. ಇದು ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅದರಲ್ಲೂ ಕೂಡ ಅಷ್ಟೇ ರೇಣುಕಾಸ್ವಾಮಿಯವರ ತಾಯಿಯೇ ಈ ರೀತಿಯಾದಂತಹ ಗೊಂದಲ ಹೇಳಿಕೆಗಳನ್ನು ಕೊಡ್ತಿರುವಂಥದ್ದು, ಸಾಕಷ್ಟು ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂಥದ್ದು. ಇದೇ ಕಾರಣಕ್ಕೋಸ್ಕರ ಅವರ ತಾಯಿ ಹೇಳಿಕೆಯನ್ನು ಕನ್ಸಿಡರ್ ಮಾಡಬೇಡಿ ಅಂತೇಳಿ ಪಿಟಿಷನನ್ನು ಫೈಲ್ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಶಿನಾಥಯ್ಯ ಎಂದು ರೇಣುಕಾಸ್ವಾಮಿಯವರ ತಂದೆ, ಆತನೂ ಕೂಡ ಅಷ್ಟೇ ಕಳೆದ 2-3 ದಿನಗಳಿಂದಲೂ ಕೂಡ ಅಷ್ಟೇ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ಸ್ಟೇಟ್ಮೆಂಟ್ನ ಜೊತೆಗೆ ಅವ್ರದ್ದು ಕೂಡ ಅಷ್ಟೇ ಈಗಾಗಲೇ ಕ್ರಾಸ್ ಎಕ್ಸಾಮಿನೇಷನ್ ಆಗಿದೆ. ಅವ್ರು ಬಹುತೇಕ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಅವರು ಏನು ಸ್ಟೇಟ್ಮೆಂಟನ್ನು ತನಿಖಾಧಿಕಾರಿ ಮುಂದೆ ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ಗೆ ಬದ್ಧವಾಗಿ ಅವರು ಜಡ್ಜ್ನ ಮುಂದೆ ಕೂಡ ಹೇಳಿಕೆಯನ್ನು ಕೊಡ್ತಿರ್ಬೋದು. ಒಂದು ವೇಳೆ ಏನಾದರೂ ಕಾಶಿನಾಥಯ್ಯ ಕೂಡ ಇದೇ ರೀತಿ ಗೊಂದಲ ಹೇಳಿಕೆಯನ್ನು ಕೊಟ್ಟಿದ್ರೆ ಬಹುತೇಕ ಆತನ ಹೇಳಿಕೆಯನ್ನು ಕೂಡ ಕನ್ಸಿಡರ್ ಮಾಡಬೇಡಿ ಅಂತೇಳಿ SPP ಅವರು ಒಂದು ಅರ್ಜಿಯನ್ನು ಹಾಕೊಳ್ತಾ ಇದ್ರು. ಅದರಲ್ಲಿ SPP ಹಾಕಿರುವಂಥ ಅರ್ಜಿಯಲ್ಲಿ ಕೇವಲ ರೇಣುಕಾಸ್ವಾಮಿಯವರ ತಾಯಿಯ ಹೇಳಿಕೆಯನ್ನು ಕನ್ಸಿಡರೇ ಮಾಡಬೇಡಿ ಅಂತ ಒಂದು ಅರ್ಜಿಯನ್ನು ಹಾಕೊಂಡಿರೋ ಕಾರಣಕ್ಕೋಸ್ಕರ ಇಲ್ಲ ಅನ್ಸುವಂಥದ್ದು ಏನು ಅಂತಂದ್ರೆ ರೇಣುಕಾಸ್ವಾಮಿಯವರ ತಾಯಿ ಮಾತ್ರ ಗೊಂದಲದ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಕೋರ್ಟ್ ಏನು ತೀರ್ಮಾನಕ್ಕೆ ಬರುತ್ತೆ, ಒಂದು ವೇಳೆ ಏನಾದರೂ SPP ಅವರಿಗೆ ಇಲ್ಲ ನೀವು ರೀಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಅವರ ಹೇಳಿಕೆಯನ್ನು ಮಾಡ್ಬೋದು, ನೀವು ಕೂಡ ಅಷ್ಟೇ ಕ್ರಾಸ್ ಪ್ರಶ್ನೆಗಳನ್ನು ಮಾಡ್ಬೋದು ಅಂತ ಏನಾದರೂ ಅವಕಾಶವನ್ನು ಕೊಡುತ್ತಾ, ಅಥವಾ ಆ ಒಂದು ಪಿಟಿಷನ್ ಅಲ್ಲಿ ಉಲ್ಲೇಖ ಮಾಡಿದಂತೆ ರೇಣುಕಾಸ್ವಾಮಿಯವರ ತಾಯಿಯ ಹೇಳಿಕೆಯನ್ನೇ ತಗೊಳ್ಳೋದು ಬೇಡ ಅನ್ನೋ ನಿರ್ಧಾರಕ್ಕೆ ಕೋರ್ಟ್ ಬರುತ್ತಾ ಅನ್ನುವಂಥದ್ದು ಸೋಮವಾರ ಗೊತ್ತಾಗುತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ಮಂಜುನಾಥ್. ಆಮೇಲೆ